ನಮಸ್ಕಾರ ನಮ್ಮೆಲ್ಲ ವೀಕ್ಷಕ ಬಂದವ್ರಿಗೆ. ಇವತ್ತಿನ ದಿನ ಏನಂತಂದ್ರೆ ನಾವೊಂದು ಕ್ಲಚ್ ಪ್ಲೇಟಿಗೆ ಅಂದರೆ ನಮ್ಮ ಕ್ಲಚ್ ಪ್ಲೇಟ್ ಎಲ್ಲ ಹಳೆ ಗಾಡಿ ಎಲ್ಲ ಹಾಳಾಗಿದ್ರಪ್ಪ ಅಂದ್ರೆ ಹಾರ್ವೆಸ್ಟರ್ ಮಷೀನ್ ಇವು ಹಾಳಾಗಿದ್ದು ಅಂದ್ರೆ ಶೋರೂಮ್ ಒಳಗಡೆ ನಾವು ತೊಗೊಳಕೋದು ಅಂದ್ರೆ 4,000 ಚಿಲ್ಲರ್ ಐತ್ರಿ. ಇವರು ನಮಗೆ ಬರೇ ಇಂಥ ಇದೇ ಸೇಮ್ ಕ್ವಾಲಿಟಿ ಒಳಗಡೆ ನೀವು ನೋಡ್ಬೋದು. ಸೇಮ್ ಕ್ವಾಲಿಟಿನ 900 ರೂಪಾಯಿದಾಗ ನಮ್ಮ ಅಜ್ಜಾರು ರೆಡಿ ಮಾಡಿ ಹಾಕ್ಯಾರ್ರಿ. ಇದು ಎಲ್ಲಿ ಬರುತ್ತಂದ್ರೆ ಹುಬ್ಳಿ ಒಳಗೆ ಐತ್ರಿ ಇದು. ಇಲ್ಲಿ ನೀವು ನೋಡಿದ್ರಂದ್ರೆ ಇಲ್ಲಿ ನಿಯರೆಸ್ಟ್ ಓಲ್ಡ್ ಹುಬ್ಬಳ್ಳಿಯ ಹಳೆ ಬಸ್ ಸ್ಟ್ಯಾಂಡ್ ಕೂಡ ಇದೆ. ಅದಷ್ಟಲ್ದ ಹುಬ್ಬಳ್ಳಿಯ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ ಕೂಡ ಇಲ್ಲೇ ಪಕ್ಕದಲ್ಲಿ ಐತ್ರಿ. ಅದ್ರ ಪಕ್ಕದಲ್ಲಿ ಇರುವಂಥದ್ದು ಇವ್ರದ್ದು ಅಂಗಡಿಯಾಗಿದೆ. ಅಂಗಡಿ ಹೆಸರು ಬಂದ್ಬಿಟ್ಟು ದುರ್ಗಾ ಕ್ಲಚ್ ಪ್ಲೇಟ್ ರಿಪೇರಿ ಅಂತಂದು ಕೂಡ ಹೇಳಿದ್ದಾರೆ. ಇಲ್ಲೆಲ್ಲ ನೋಡ್ಬೋದು ನೀವು ಎಲ್ಲ ರೀತಿ ಒಳಗೆ ಇವ್ರ ಹತ್ರ ಕ್ಲಚ್ ಪ್ಲೇಟ್ಗಳು ಅವೈಲೇಬಲ್ ಅದಾವ್ರಿ. ಇಲ್ಲೆಲ್ಲ ನೋಡ್ಕೋಬೋದು. ದಯವಿಟ್ಟು ನಿಮಗೆ ಲಾರಿಲಿಂದ ಹಿಡ್ಕೊಂಡು ಪ್ರತಿಯೊಂದು ಯಾವುದೇ ಕ್ಲಚ್ ಪ್ಲೇಟ್ ಏನು ಇರುವಲ್ದಕ್ಕೆ ಹಾರ್ವೆಸ್ಟ್ಲಿಂದ ಹಿಡ್ಕೊಂಡು ಪ್ರತಿಯೊಂದು ಯಾವುದೇ ಇರುವಲ್ದಕ್ಕೆ ನೀವು ಬಂದುಬಿಟ್ಟು ಇವ್ರ ಹತ್ರ ಮಾಡಿಸಿದ್ರಂದ್ರೆ ಪ್ರತಿಯೊಂದು ಕ್ಲಚ್ ಪ್ಲೇಟ್ ಭಾಳ ಅಂದ್ರೆ 1 ಅವರ್ ಒಳಗೆ ನಿಮ್ಗೆ ರೆಡಿ ಮಾಡಿ ಕೊಡ್ತಾರೆ ರೀ ಇವರು. ಪ್ರೈಸ್ ಕೂಡ ಅಷ್ಟೊಂದು ಏನಿಲ್ಲ ರೀ. ಯಾಕಂದ್ರೆ ನಾನು ನಿಮಗೆ ಹೇಳ್ಬಿಟ್ಟು ಆಲ್ರೆಡಿ ಇದು ಈ ಕ್ಲಚ್ ಪ್ಲೇಟ್ ಬಂದುಬಿಟ್ಟು 4,000 ಚಿಲ್ಲರ್ ಐತ್ರಿ. ಕಂಪ್ನಿ ಒಳಗೆ ನಾವು ತೊಗೊಳಕ್ಕೆ ಹೋದ್ವಿ ಅಂದ್ರೆ ನೀವು ಇಲ್ಲಿ ನೋಡ್ಬೋದು 900 ರೂಪಾಯಿದಾಗ ನಮಗೆ ಕ್ಲಚ್ ಪ್ಲೇಟ್ ಸೇಮ್ ಮೆಟೀರಿಯಲ್ ಸೇಮ್ ಇದ್ರ ಕ್ವಾಲಿಟಿ ಎಲ್ಲ ಸೇಮ್ ಇದನ್ನು 1 ಅವರ್ ಒಳಗೆ ರೆಡಿ ಮಾಡಿ ಕೊಟ್ಟಾರ್ರಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಮತ್ತು ನಿಮಗೆ ಲೊಕೇಶನ್ ಕೂಡ ನಾನು ಶೇರ್ ಮಾಡ್ತೀನಿ. ನೀವು ಬಂದು ಇಲ್ಲೆಲ್ಲ ಇದನ್ನು ಮಾಡೋದ್ರಿಂದ ಅವ್ರದ್ದು ಒಂದು ಇದನ್ನು ಕೂಡ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ನಾವು ಹೇಳ್ತಾ ಇದ್ದೀವಿ. ಈಗ ನಮ್ಮ ಕ್ಲಚ್ಗಳನ್ನ ರೆಡಿ ಮಾಡುವಂಥ ನಮ್ಮ ಅಜ್ಜಾರ್ ಅದಾರ ರೀ. ಅವರು ಕೆ ಓಂಕಾರ ಅಲ್ರಿ, ಕೆ ರಾಯಬಾಗಿ ಅಂತಂದು ಕೂಡ ಹೇಳ್ತಿದ್ದಾರೆ. ಅವ್ರ ಬಾಯಲ್ಲೇ ನೀವು ಕೇಳ್ಕೊಂಬಿಡ್ರಿ. ಅಜ್ಜಾರ ನೀವು ಯಾವ್ಯಾವ ಕ್ಲಚ್ ಪ್ಲೇಟ್ ಯಾವ್ಯಾವ ಗಾಡಿಗಳ ಕ್ಲಚ್ ಪ್ಲೇಟ್ಗಳನ್ನ ಟ್ರ್ಯಾಕ್ಟರ್ದು, ಕಾರ್ದು, ಆಮೇಲೆ ಟ್ರಕ್ಕಿಂದು ಎಲ್ಲ ಗಾಡಿ ಮಾಡ್ತೀವಿ ನಾವು. ರೂಲರ್ದು ಎಲ್ಲ ಮಾಡ್ತೀವಿ ನಾವು. ಎಲ್ಲ ಪ್ರತಿಯೊಂದು ವಾಹನಗಳ ನೀವು ಕ್ಲಚ್ ಮಾಡ್ಕೊಡ್ತೀವಿ ನಾವು. ಎಲ್ಲ ಗಾಡಿಯು A to Z. ಅದು 2 ವೀಲರ್ ಬಿಟ್ಟು 2 ವೀಲರ್ ಒಂದು ಬಿಟ್ಟು ಹೊಳ್ಳಿ ಮತ್ತೆ ಇದೆಲ್ದ ಬ್ರೇಕಿಂದು ಅದಿನ ಏನಾದ್ರು ಬ್ರೇಕ್ ಲೈನು ಹೊಡ್ಕೊಡ್ತೀವಿ ರೀ. ಟ್ರ್ಯಾಕ್ಟರ್ದು ಟ್ರಕ್ಕಿಂದ ಹೊಡೆದಿಲ್ಲ, ಬ್ರೇಕಿಂದ ಹೊಡ್ಕೊಡ್ತೀವಿ ಮತ್ತು ಲಿಫ್ಟಿಂದ ಮಾಡ್ಕೊಡ್ತೀವಿ. ಮತ್ತು ಲಿಫ್ಟಿಂದ ಅಂದ್ರೆ ಇದ್ರದ್ದು ಇಂಡಸ್ಟ್ರಿಯಲ್ ಲಿಫ್ಟ್ ಮ್ಯಾಲೆ ಹೋಗುತ್ತೆ ಎಲ್ಲ ಮಾಡ್ಕೊಡ್ತೀವಿ ನಾವು. ಲಿಫ್ಟಿಂಗ್ ಕೆಲಸನೂ ಮಾಡ್ಕೊಡ್ತೀವಿ ನಾವು. ಬ್ರೇಕಿಂದ ಎಲ್ಲ ಗಾಡಿ ಮಾಡ್ಕೊಡ್ತೀವಿ. ಅವ್ರು ಲಿಫ್ಟಿಂಗ್ ಲೈನರು ಲಿಫ್ಟಿಂದ ಒಂದು ತೋರಿಸ್ರಿಲ್ಲ ಅದನ್ನ. ಲಿಫ್ಟಿಂಗ್ ಲೈನರ್ ಯಾವ ಥರ ಇದಾವ ಅಂತಂದ್ರೆ ಇವರು ವಾಹನಗಳದ ಅಷ್ಟೇ ಕ್ಲಚ್ ಪ್ಲೇಟ್ಗಳನ್ನ ಇದನ್ನ ರೀಫಿಟ್ಟಿಂಗ್ ಮಾಡಿ ಕೊಡಲ್ಲ ಇವು ಲಿಫ್ಟ್. ಯಾಕಂದ್ರೆ ಈಗ ನಾವು ಜನರು ಯಾವುದೇ ಪ್ರತಿಯೊಂದು ಹಾಸ್ಪಿಟಲ್ ಆಗೋಲ್ದಕ್ಕೆ ಯಾವುದೇ ಒಂದು ಮಲ್ಟಿಪ್ಲೆಕ್ಸ್ ಕಾಂಪ್ಲೆಕ್ಸ್ಗಳ ಇದರೊಳಗಡೆ ನಾವು ಏನು ಲಿಫ್ಟ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ, ಆ ಲಿಫ್ಟಿಗೆ ಬರುವಂಥ ಬ್ರೇಕ್ ಲೈನರ್ಗಳನ್ನು ಕೂಡ ಇವರು ರೆಡಿ ಮಾಡಿ ಹಾಕ್ತಾರೆ. ಯಾಕಂದರೆ ಇಲ್ಲಿ ನೋಡ್ಬೋದು ಬ್ರೇಕ್ ಲೈನರ್ಗಳು ಕೂಡ ಇವ್ರ ಹತ್ರ ವೆರೈಟಿ ಕೂಡ ಇದಾವೆ. ಯಾವ ರೀತಿಯಾಗಿದಾವೆ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ. ನಿಮ್ಮ ಗಾಡಿಗಳ ಯಾವುದೇ ಒಂದು ಕ್ಲಚ್ ಪ್ಲೇಟ್ ಅಥವಾ ಬ್ರೇಕ್ ಲೈನರ್ಗಳು ಹೋಗಿದ್ರು ಕೂಡ ಇವರು ಚೇಂಜ್ ಮಾಡಿ ಕೊಡ್ತಾರೆ. ಯಾಕಂದರೆ ಸತತವಾಗಿ 40 ವರ್ಷಗಳಿಂದ ಇದೇ ಕೆಲಸಗಳನ್ನು ಮಾಡ್ತಾ ಇದ್ದಾರೆ.